ಆದರೆ ಶಾಂತಿ ಕಾಪಾಡೋಕೆ ಹೋಗಿರೋದು ಅಮಾಯಕರ ಜೀವ. ಈ ನಡುವೆ ಜನರಲ್ ಸೈಯದ್ ಅಸೀಂ ಮುನೀರ್ ಅಹಮದ್ ಶಾ ಪಾಕಿಸ್ತಾನದ ನೂತನ ಸೇನಾ ಮುಖ್ಯಸ್ಥರ ನೇಮಕ ಸಾಧ್ಯತೆ ಇದೆ. ದೇಶದ ಹಿತಾಸಕ್ತಿಯ ಧಕ್ಕೆಯಾಗುವಂತ ನಿರ್ಧಾರ ಅಂತ ಗೇಟ್ ಪಾಸ್. ಪಾಕಿಸ್ತಾನ ಸೇನಾ ಮುಖ್ಯಸ್ಥರನ್ನ ಪದಚ್ಯುತಿ ಮಾಡೋಕೆ ಈಗ ಪಾಕಿಸ್ತಾನ ಹೊರಟಿದೆ. ಇನ್ನೂ ಶುರುವಾಗಿ ನಿನ್ನೆ ಆಗಿ ಇವತ್ತು 2ನೇ ದಿನ ಕರೆಕ್ಟ್ ಆಗಿ ನಾವು ಹೇಳೋದಾದ್ರೆ. ಆದ್ರೆ ಅಷ್ಟರಲ್ಲಾಗ್ಲೇ ಅವರಲ್ಲಿ ಎಷ್ಟು ಮಟ್ಟಿಗೆ ಈ ಆಡಳಿತದಲ್ಲಿ ಅಥವಾ ಅವರ ವ್ಯವಸ್ಥೆಯಲ್ಲಿ ಎಷ್ಟು ಲೂಪ್ ಹೋಲ್ಸ್ ಇದೆ, ಸಮಸ್ಯೆಗಳಿದೆ, ದೇಶದ ಹಿತಾಸಕ್ತಿಯ ದೃಷ್ಟಿಯಿಂದ ಈಗ ಬದಲಾವಣೆ ಮಾಡೋಕೆ ಈಗ ಹೊರಟಿದ್ದಾರೆ, ಪದಚ್ಯುತಿ ಮಾಡೋಕೆ ಹೊರಟಿದ್ದಾರೆ ಅಂತ. ಆದರೆ ಈ ವ್ಯಕ್ತಿ ಅಷ್ಟು ಸುಲಭಕ್ಕೆ ಬಿಡುವಂಥ ವ್ಯಕ್ತಿ ಕೂಡ ಅಲ್ಲ. ಇದನ್ನು ಯಾವ ರೀತಿ ಅಂತ ಹ್ಯಾಂಡಲ್ ಮಾಡ್ತಾನೆ ಏನು ಅನ್ನೋದು ಕೂಡ ಈಗ ಕಾದು ನೋಡಬೇಕಾಗಿದೆ. ಯಾಕಂದರೆ ಈ ಸಂದರ್ಭದಲ್ಲಿ ದೇಶದ ಪ್ರಧಾನಿಗಿಂತ ಹೆಚ್ಚಿನ ಶಕ್ತಿ ಇರೋದು ಇವರಿಗೇನೆ, ಸೇನಾ ಮುಖ್ಯಸ್ಥರಿಗೇನೆ. ಆದರೆ ಎಷ್ಟು ಮಟ್ಟಿಗೆ ಪಾಕಿಸ್ತಾನದಲ್ಲಿ ಒಗ್ಗಟ್ಟಿದೆ ಅಂತಂದರೆ ಒಂದಷ್ಟು ಸೈನಿಕರು ರಾಜೀನಾಮೆ ಕೊಡೋಕ್ಕೂ ಸಾಮೂಹಿಕವಾಗಿ ನಾವು ನಿಮ್ಮ ಜೊತೆ ಇಲ್ಲ ಅಂತ ಹೇಳೋಕ್ಕೂ ಕೂಡ ಹೊರಟಿದ್ರು. ಅಷ್ಟು ಮಟ್ಟಿಗೆ ಒಳಗೆ ಇವರಲ್ಲಿ ನಾನಾ ಸಮಸ್ಯೆಗಳಿದೆ. ಇವರು ಭಾರತದ ಜೊತೆಗೆ ಹೋರಾಟ ಮಾಡೋಕೆ ಬಂದಿದ್ದಾರೆ. ಈಗ ಇವ್ರ ಸಮಸ್ಯೆನಲ್ಲಿ ಹೊಡಿತಾ ಇದೆ, ನಾರ್ತಾ ಇದೆ. ಆದರೆ ಈಗ ಪಾಕಿಸ್ತಾನ ಅದೆಲ್ಲವನ್ನು ಕೂಡ ಬಿಟ್ಟು ನಾವು ಭಾರತಕ್ಕೆ ಉತ್ತರ ಕೊಡ್ತೀವಿ, ತಕ್ಕ ಪ್ರತ್ಯುತ್ತರವನ್ನು ಕೊಡ್ತೀವಿ ಅಂತ ಹೇಳ್ತಾ ಇದೆ. ಆದರೆ ಒಳಗಿರುವಂಥ ಸಮಸ್ಯೆ ಸರಿ ಮಾಡಿಕೊಂಡ್ರೆ ಸಾಕು ಅವರು. ಸೊ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುನೀರ್ ಅಹಮದ್ ಶಾ ಪದಚ್ಯುತಿಗೆ ಈಗ ಚಿಂತನೆ ನಡೀತಿದೆ ಅಂತ ಹೇಳಲಾಗ್ತಿದೆ. ಆದರೆ ಈ ಸಂದರ್ಭದಲ್ಲಿ ಹೇಗೆ ಇದನ್ನು ಸೇನೆ ಕೂಡ ತೆಗೆದುಕೊಳ್ಳುತ್ತೆ ಅನ್ನೋದು ಕಾದು ನೋಡಬೇಕು. ಏನಾದ್ರು ರಿವೋಲ್ಟ್ ಆಗ್ತಾರಾ ಹೇಗೆ ಅಂತ. ಸೊ ಪಾಕ್ ನೂತನ ಸೇನಾ ಮುಖ್ಯಸ್ಥರ ನೇಮಕ ಸಾಧ್ಯತೆ, ಅದು ಇಂಥ ಸಂದರ್ಭದಲ್ಲಿ, ಇಂಥ ಕ್ರಿಟಿಕಲ್ ಸಂದರ್ಭದಲ್ಲಿ ಈ ಬದಲಾವಣೆಯನ್ನ ಮಾಡೋಕೆ ಹೋಗ್ತಾರಾ ಅನ್ನೋದು ಈಗ ಕಾದು ನೋಡಬೇಕಾದಂಥ ವಿಚಾರ. ಇದು ಬಹಳ ಸ್ಪಷ್ಟವಾಗಿ ಪಾಕಿಸ್ತಾನದ ವ್ಯವಸ್ಥೆಗೆ ಹಿಡಿದಂಥ ಕೈಗನ್ನಡಿ. ಹೇಗೆ ಇವರು ಯುದ್ಧ ಆರಂಭ ಆದ ಮೇಲೆ ಬದಲಾವಣೆಗಳನ್ನು ಮಾಡ್ತಾರೆ, ಏನು ಇವರಿಗೆ ಒಂದು ಕ್ಲಾರಿಟಿ ಇಲ್ಲ. ಏನೋ ಪಾಕಿಸ್ತಾನದ ಪ್ರಧಾನಿ ಮನೆಯ 20-22 ಕಿಲೋಮೀಟರ್ ವ್ಯಾಪ್ತಿಯಲ್ಲೇ ಒಂದು ಸ್ಫೋಟ ನಡೆದಿದೆ. ಅದು ಸಹಜವಾಗಿಯೇ ಪ್ರಧಾನಿಯ ಎದೆ ನಡಗಿಸಿದೆ. ಸ್ಫೋಟದ ಬೆನ್ನಲ್ಲೇ ಪ್ರಧಾನಿ ಶರೀಫ್ನನ್ನ ಸುರಕ್ಷಿತ ಸ್ಥಳಕ್ಕೆ ಪ್ರಧಾನಿ ಶಹಬಾಜ್ ಶರೀಫ್ ಶಿಫ್ಟ್ ಆದರು. ಸೊ ಪಾಕ್ ಪ್ರಧಾನಿ ಮನೆಯೇ ಈಗ ಸದ್ಯಕ್ಕೆ ಸೇಫ್ ಆಗಿಲ್ಲ. ನಿವಾಸದ 20ರಿಂದ ಆ ಒಂದು ಸರೌಂಡಿಂಗ್ ನಲ್ಲಿ ಒಂದು ಬ್ಲಾಸ್ಟ್ ಆಗಿದೆ. ಯಾವಾಗ ಬ್ಲಾಸ್ಟ್ ಆಯಿತೋ ಪ್ರಧಾನಿ ಶರೀಫ್ನನ್ನ ಈಗ ಸ್ಥಳಾಂತರ ಮಾಡಿದ್ದಾರೆ, ಒಂದು ಸೀಕ್ರೆಟ್ ಪ್ಲೇಸ್ಗೆ ಕರ್ಕೊಂಡು ಹೋಗಿದ್ದಾರೆ. ಆದರೆ ಈಗ ಪಾಕಿಸ್ತಾನದ ಜನತೆ ನಮ್ಮ ಪ್ರಧಾನಿನೇ ಸದ್ಯಕ್ಕೆ ಸೇಫ್ ಆಗಿಲ್ಲ. ಅಂಥದ್ರಲ್ಲಿ ಈಗ ನಮ್ಮ ಕತೆ ಏನು, ನಮ್ಮನ್ನು ಕಾಯೋರು ಯಾರು ಅನ್ನೋದು ಈಗ ಪಾಕಿಸ್ತಾನ ಜನತೆಯ ಟೆನ್ಷನ್. ಒಂದು ಕಡೆ ಕುಡಿಯೋಕೆ ನೀರಿಲ್ಲ, ಸಿಂಧು ನದಿ ನೀರು ಬಂದಾಗಿದೆ, ತರಕಾರಿ ಎಲ್ಲ ರೇಟ್ ಹೆಚ್ಚಾಗಿದೆ, ಗಡಿಗಳನ್ನು ಬಂದ್ ಮಾಡಲಾಗಿದೆ, ಅಗತ್ಯ ವಸ್ತುಗಳು ಹೋಗ್ತಾ ಇಲ್ಲ. ಇಂಥ ಲಾಟ್ರಿ ಹೊಡಿತಿರುವಂಥ ಸಂದರ್ಭದಲ್ಲಿ ಒಂದು ಕಡೆ ದಾಳಿ ಆಗ್ತಾ ಇದೆ, ಇವರು ಮೇಲಿಂದ ಮೇಲೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಭಾಳಷ್ಟು ಜನ ರಾಜಕಾರಣಿಗಳು ಹೇಗಿದ್ರು ಅಂತಂದರೆ, ಏನಾದರೂ ದಾಳಿ ಆದರೆ ನಾವು ಇಂಗ್ಲೆಂಡ್ ಹೋಗ್ತೀವಿ, ಅಮೆರಿಕ ಹೋಗ್ತೀವಿ ಅಂತ ಅಲ್ಲಿಂದ ಜೂಟಾಗೋ ಕಾಯ್ತಿದ್ದಂಥವ್ರನ್ನೇ, ಅವ್ರನ್ನ ನಂಬ್ಕೊಂಡು ಈ ಜನ ಅದು ಹೇಗೆ ಬದುಕ್ತಾ ಇದ್ದಾರೋ ಪಾಕಿಸ್ತಾನದಲ್ಲಿ. ಇಂಥ ನಾಯಕರುಗಳನ್ನ ಇಟ್ಕೊಂಡು, ಇಂಥ ಸೇನಾ ಮುಖ್ಯಸ್ಥರನ್ನ ಇಟ್ಕೊಂಡು ನಿವಾಸ, ಈಗ ಅವ್ರು ಹೇಳ್ತಿರೋಂಥ ಪ್ರಕಾರ ನಾವೇ ಭಯೋತ್ಪಾದನೆ ವಿರುದ್ಧ ಹೋರಾಡ್ತಿರುವಂಥ ದೇಶ ಅಂತ. ಹಾಗಾದರೆ ಯಾವಾಗೆಲ್ಲ ನಾವು ಭಯೋತ್ಪಾದಕರನ್ನ ಹೊಡೆದಾಕಿದ್ದೀವಿ, ಭಾರತ ಯಾವತ್ತೂ ಕೂಡ ಒಂದು ಧನ್ಯವಾದ ಹೇಳಿದ್ದಿಲ್ಲ. ಪಾಕಿಸ್ತಾನ ಒಳ್ಳೆ ಕೆಲಸ ಭಾರತ ಮಾಡಿದೆ ಅಂತ ಯಾವತ್ತಾದರೂ ಹೇಳಿದೆಯಾ? ಇವರೇನಾದರೂ ಭಯೋತ್ಪಾದನೆ ವಿರುದ್ಧ ಹೋರಾಡ್ತಿರುವಂಥ ದೇಶ, ನಲಗಿರುವಂಥ ದೇಶ ಅಂತ ಇವರು ಪದೇ ಪದೇ ಕ್ಲೈಮ್ ಮಾಡ್ತಿರುವಂಥದ್ದು ಏನಿದೆ, ಯಾವತ್ತಾದರೂ ಭಾರತ ಇಂಥ ಒಂದು ದಾಳಿಯನ್ನು ಮಾಡಿದಾಗ, ಉಗ್ರರ ಸದೆ ಬಡಿದಾಗ ಪಾಕಿಸ್ತಾನದ ಕಡೆಯಿಂದ ಒಂದು ಮೆಚ್ಚುಗೆಯ ಮಾತು ಬಂದಿರುವಂಥದ್ದು ಇಲ್ಲ. ಯಾಕಂದರೆ ಅವರು ಕೈ ಜೋಡಿಸಿರೋದೇ ಭಯೋತ್ಪಾದಕರ ಜೊತೆಗೆ. ಅದು ಇವತ್ತು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಉಗ್ರರ ಜೊತೆ ಸೇರಿನೇ ಇವತ್ತು ಪಾಕಿಸ್ತಾನದ ಸೇನೆ ಅಟ್ಯಾಕ್ ಮಾಡಿರೋದು, ಅದು ಕೂಡ ಬಾರ್ಡರ್ನಲ್ಲಿ. ನಾವು ಗಮನಿಸ್ತಾ ಇದ್ದೀವಿ ಹೇಗೆ ಉಗ್ರರು ಕೂಡ ಸೇನೆಯ ಜೊತೆ ಸೇರಿ, ಪಾಕಿಸ್ತಾನದ ಸೇನೆ ಯಾವುದು, ಉಗ್ರರು ಯಾರು, ಡಿಫರೆನ್ಸೇ ಗೊತ್ತಾಗದಿರೋ ಮಟ್ಟಕ್ಕೆ ಇವತ್ತು ಅಟ್ಯಾಕ್ಗಳಾಗ್ತಾ ಇದೆ. ಸೊ ಪಾಕಿಸ್ತಾನದ ದಾಳಿಯನ್ನ ನಿರಂತರವಾಗಿ ವಿಫಲಗೊಳಿಸಿದೆ. ಲಾಹೋರ್ನ ಜಿನ್ನಾ ಮಾರ್ಕೆಟ್, ನಿಮಗೆ ತೋರಿಸ್ತಾ ಇದ್ದೀವಿ ದೃಶ್ಯಗಳನ್ನು. ಪ್ರಮುಖವಾದಂಥ ಮಾರ್ಕೆಟ್ ಇದು ಲಾಹೋರ್ನಲ್ಲಿ. ಜಿನ್ನಾ ಮಾರ್ಕೆಟ್ಗೆ ಸಾವಿರಾರು ಜನ ಬರ್ತಾರೆ, ಬೇಕಾದಂಥ ಅನೇಕ ವಸ್ತುಗಳು ಸಿಗುವಂಥ ಒಂದು ಮಾರ್ಕೆಟ್ ಇದು. ಆದರೆ ಈಗ ಆ ಮಾರ್ಕೆಟನ್ನೇ ಧ್ವಂಸ ಮಾಡಲಾಗಿದೆ. ಎಲ್ಲೆಲ್ಲಿ ಉಗ್ರರನ್ನು ಬೆಳೆಸ್ತಾ ಇದ್ರು, ಎಲ್ಲೆಲ್ಲಿ ಇವರಿಗೆ ಟ್ರೈನಿಂಗ್ ಕೊಡ್ತಾ ಇದ್ರು, ಇವರ ಮಡ್ಲಲ್ಲಿ ಇಟ್ಕೊಂಡು ಹಾಲೆರೆದು ಪೋಷಿಸ್ತಾ ಇದ್ರು, ಆ ಎಲ್ಲ ಒಂದು ಏರಿಯಾಗಳನ್ನು ಲಿಸ್ಟ್ ಔಟ್ ಮಾಡಿ ಭಾರತ ಅಟ್ಯಾಕ್ ಮಾಡಿರೋದು. ನಮ್ಮ ಯಾವುದೇ ಟಾರ್ಗೆಟ್ ಕೂಡ ಅಲ್ಲಿನ ಸಾಮಾನ್ಯ ಜನ ಅಲ್ಲ. ಅವ್ರೇನು ಮಾಡ್ತಾರೆ, ಸಾಮಾನ್ಯ ಜನ ಏನು ಮಾಡ್ತಾರೆ, ಅಲ್ಲಿ ನಾಗರಿಕರು ಏನು ಮಾಡೋಕ್ಕೆ ಸಾಧ್ಯ? ಸೊ ಅವರಿಗೆ ಟಾರ್ಗೆಟೆಡ್ ಆದಂಥ ದಾಳಿ ಭಾರತದಿಂದ ಆಗಿಲ್ಲ. ಆದರೆ ಪಾಕಿಸ್ತಾನ ತದ್ವಿರುದ್ಧವಾಗಿ ಮಾಡ್ತಿರೋದು, ಪೂಂಚ್ನಲ್ಲಿ ಸಾಮಾನ್ಯ ನಾಗರಿಕರನ್ನ ಕೊಂದು ಈಗ ಉರಿ ಭಾಗದಲ್ಲಿ ಅಟ್ಯಾಕ್ ಮಾಡ್ತಿದ್ದಾರೆ, ಕಚ್ ಭಾಗದಲ್ಲಿ ಅಟ್ಯಾಕ್ ಆಗ್ತಾ ಇದೆ. ಆದರೆ ಸದ್ಯಕ್ಕೆ ಯಾವುದೇ ರೀತಿಯಾಗಿ ಸಾವು ನೋವುಗಳಾಗಿಲ್ಲ. ಜೊತೆಗೆ ಮಿಲಿಟರಿ ಬೇಸ್ಗಳು ಕೂಡ ಸೇಫ್ ಅಂತ ಸದ್ಯಕ್ಕೆ ಅಪ್ಡೇಟ್ ಇದೆ.
ಸೊ ಜಮ್ಮುವಿನ ಮೇಲೆ ಪಾಕ್ ಮಿಸೈಲ್ ಅಟ್ಯಾಕ್ ಅನ್ನು ನಾವು ಯಾವಾಗ ಶುರು ಮಾಡಿದ್ರು ಏರ್ಪೋರ್ಟನ್ನು ಅಟ್ಯಾಕ್ ಮಾಡುವಂಥ ಪ್ರಯತ್ನ ಆಯಿತು. ಅದಾದ ನಂತರ ಎಸ್ಕಲೇಟ್ ಆದಂಥ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀವಿ. ಇದೀಗ ಇವತ್ತಿನ ರಾತ್ರಿ ಆಲ್ಮೋಸ್ಟ್ ಈಗ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ ಭಾರತದ ಅಟ್ಯಾಕ್ಗೆ. ನೌಕಾದಳ ಕೂಡ ಎಂಟ್ರಿ ಕೊಟ್ಟಿರೋದು ಈಗ ಕರಾಚಿಯ ಬಂದರ್ ಮೇಲೆ ಅಟ್ಯಾಕ್ ಆಗ್ತಾ ಇದೆ. ಸೊ ಗುಜರಾತ್ನ ಭುಜ್ ಕಚ್ನಲ್ಲೂ ಕೂಡ ಬ್ಲ್ಯಾಕ್ಔಟ್ ಮಾಡಲಾಗಿದೆ. ಸೊ ಪಾಕ್ ದಾಳಿಯನ್ನು ಯಶಸ್ವಿಯಾಗಿ ಭಾರತ ವಿಫಲಗೊಳಿಸಿದೆ. ಅನೇಕ ಪ್ರದೇಶ ಲಾಹೋರ್ನಲ್ಲೇ ಸುಮಾರು, ಕರಾಚಿಯಲ್ಲೇ 16, ಲಾಹೋರ್ನ ಅನೇಕ ಪ್ರದೇಶಗಳಲ್ಲಿ ಇವತ್ತು ಅಟ್ಯಾಕ್ ಮುಂದುವರಿತಾ ಇದೆ. ಸೊ ಪಾಕಿಸ್ತಾನ ಯಾವೆಲ್ಲ ಡ್ರೋನ್ ಮೂಲಕ ಅಟ್ಯಾಕ್ ಮಾಡುವಂಥ ಪ್ರಯತ್ನ ಪಟ್ಟಿದೆಯೋ ಎಲ್ಲವನ್ನೂ ಕೂಡ ಭಾರತ ಈಗ ಹಿಮ್ಮೆಟ್ಟಿಸಿದೆ.